ಇವರು ಸ್ಥಿತಿಗತಿಗಳನ್ನ ನೋಡ್ಕೊಂಡು ವಿಚಾರ ಮಾಡಿ ಮಾತಾಡೋ ಅಂತ ನೆಂಟರುಗಳು ನಮ್ಗೆ ಯಾಕೆ ಬೇಕು ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. ಅಂತರಾಳ ಅಂತರಾಳ. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಅಂತರಾಳ ಕಾರ್ಯಕ್ರಮ ಸರಣಿಯ ಅಂಗವಾಗಿ ಇವತ್ತು ನಾನು ಮತ್ತೊಂದು ಹೊಸ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಅಂತ ಬರ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ, ಇಂದಿನ ಕಾರ್ಯಕ್ರಮದ ವಿಷಯ ನೆಂಟರು. ಸ್ನೇಹಿತರೆ, ನೆಂಟರು ಅಂದ ತಕ್ಷಣ ನಮ್ಗೆಲ್ಲ ಒಂದ್ ಕಡೆ ಖುಷಿ ಆಗುತ್ತೆ, ಕೆಲವೊಂದ್ ಕಡೆ ಬೇಜಾರು ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ, ನೆಂಟರು ಮನೆಗ್ ಬಂದು ನಮ್ ಬಗ್ಗೆ ಯೋಗಕ್ಷೇಮ ವಿಚಾರಿಸಿ ಎಲ್ಲ ಮಾಡಿ ಹೋಗುವಾಗ ಯಾರೋ ನಮ್ಮ ಹಿತೈಷಿಗಳು, ನಮ್ಮ ಯೋಗಕ್ಷೇಮ ಬಯಸೋಂತವ್ರು ನಮ್ ಬಗ್ಗೆ ಇಷ್ಟು ಕಾಳಜಿ ತಗೋತಾರಲ್ಲ ಅಂತ ಒಂದ್ ಕಡೆ ಬಹಳ ಖುಷಿ ಆಗುತ್ತೆ, ಮತ್ತೆ ಮನಸ್ಸಿಗೆ ಸಮಾಧಾನ ಹೇಳುವಂತ ಒಂದು ಸಂದರ್ಭನೂ ಕೂಡ ಇಷ್ಟವಾಗುತ್ತೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಈ ನೆಂಟರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ಏನೋ ನಾವು ಕಷ್ಟ ಸುಖಗಳನ್ನ ಹಂಚ್ಕೋಬೇಕಾದಾಗ ಮನಸ್ಸು ಬಿಚ್ಚಿ ಮಾತಾಡುವಾಗ ನಮಗೆ ಗೊತ್ತಿಲ್ಲದೆ ಎಷ್ಟೋ ಹೇಳ್ಬಾರ್ದು ಅನ್ನೋ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ಬಿಡ್ತವೆ. ಪ್ರಸ್ತಾಪ ಆಗಿ ನಮ್ಮ ಮನಸ್ಸನ್ನ ನಾವು ಹಗುರ ಮಾಡ್ಕೊಳ್ತೀವಿ, ಎಲ್ಲ ಆಗುತ್ತೆ. ಆದ್ರೆ ಈ ನೆಂಟರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಹೋಗಿ ಒಬ್ಬ ಮೂರನೇ ವ್ಯಕ್ತಿ ಹತ್ರ, ನಮಗ್ ಸಂಬಂಧಪಟ್ಟವರು ಅಥವಾ ನಮ್ಮ ಪರಿಚಿತರು ಅಥವಾ ನಮ್ಮ ಸಂಬಂಧಿಕರೇ ಆಗಿರ್ಬೋದು, ಇವ್ರ ಹತ್ರ ಹೋಗಿ ಹೇಳ್ಕೊಂಡಾಗ ಆ ವಿಚಾರ ಮತ್ತೆ ನಮ್ಮ ಕಿವಿಗ್ ಬಿದ್ದಾಗ, ಛೇ ನಾವು ಎಂತವ್ರ ಹತ್ರ ನಮ್ಮ ದುಃಖನ ತೋಡ್ಕೊಂಡ್ವಿ, ಇವರು ತಮ್ಮಲ್ಲೇ ಇಟ್ಕೋಬೇಕಾಗಿತ್ತಲ್ವಾ, ಈ ವಿಚಾರನ ಮತ್ತೊಬ್ಬರ ಹತ್ರ ಹೇಳಿ ನಮ್ಮನ್ನ ಹಾಸ್ಯಾಸ್ಪದವಾಗಿ ನೋಡೋ ತರ ಮಾಡ್ತಾ ಇದಾರಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ನೆಂಟರು ಅಂದ ಕ್ಷಣಕ್ಕೆ ಎಲ್ಲರೂ ಕೆಟ್ಟವ್ರಿರಲ್ಲ. ಆದ್ರೆ ಬಹುತೇಕ ನೆಂಟರಿಗೆ ಏನಪ್ಪ ಒಂದು ಗೀಳಿರುತ್ತೆ ಅಂತಂದ್ರೆ, ಒಬ್ರ ಮನೆ ವಿಷಯ ಏನಾದ್ರೂ ಅವ್ರ ಬಾಯಿಗೆ ಕೈಗೆ ಸಿಕ್ಬಿಡ್ತು ಅಂತಂದ್ರೆ ಅದನ್ನ ಚೆನ್ನಾಗಿ ಊರ್ ತುಂಬಾ ಹರಡ್ಕೊಂಡ್ ಬಂದ್ಬಿಡ್ತಾರೆ. ಇದು ಕೆಲವರ ಚಾಳಿ. ಇದು ಏನು ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಸಮಾಜದಲ್ಲಿ ಬೆಳೆದ್ ಬಂದಿರುವಂತ ಅನೇಕ ಒಂದು ಚಟ ಅಂತಾನೆ ಹೇಳ್ಬೋದು ಇದು. ಯಾಕೆಂದ್ರೆ ಪಾಪ ಏನೋ ಅವ್ರ ಮನೆ ದುಃಖ, ಅವ್ರ ಮನೆ ಸಮಸ್ಯೆಗಳು ಎಲ್ಲ ನಾವು ಇನ್ ಯಾರ ಹತ್ರ ಹೇಳ್ಕೋಬೇಕು, ನೆರೆ ಹೊರೆಯವ್ರ ಹತ್ರ ಹೇಳ್ಕೋಬೇಕು, ಅದ್ ಬಿಟ್ರೆ ನೆಂಟರ ಹತ್ರ ಹೇಳ್ಕೋಬೇಕು ಅಂತ ಅವರು ಹೇಳ್ಕೊಂಡ್ರೆ ಆ ವಿಚಾರನ ತಗೊಂಡೋಗಿ ಊರ್ ತುಂಬಾ ಹರಡ್ತಾರೆ. ಒಂದಾಯ್ತು. ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ನೆಂಟರು ಇಷ್ಟರು ಹೆಚ್ಚು ನಮ್ಮ ಸಂಪರ್ಕಕ್ಕೆ ಬರೋದು ಯಾವಾಗ ಅಂತಂದ್ರೆ, ನಾವು ಹಣ ಅಂತಸ್ತು ಐಶ್ವರ್ಯದಲ್ಲಿ ಅವ್ರ ಸರಿ ಸಮಕ್ಕಿದ್ರೆ ಅಥವಾ ಅವ್ರಿಗಿಂತ ಮೇಲಿದ್ದಾಗ ಮಾತ್ರ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲಿ ಸಿಕ್ಕರು ಮಾತಾಡಿಸ್ತಾರೆ. ಅದೇ ಏನಾದ್ರೂ ನಾವು ಬಡತನ ರೇಖೆಗಿಂತ ಕೆಳಗಿದ್ದು ಅಥವಾ ಅವರ ಸರಿ ಸಮ ಅಲ್ಲದೆ ಇರತಕ್ಕಂತ ಸ್ಥಿತಿಯಲ್ಲಿದ್ದಾಗ ಕಂಡ್ರೂ ಕಾಣದಂಗೆ ಹೋಗ್ಬಿಡ್ತಾರೆ. ಇದು ನಿಜವಾದ ನೆಂಟತನ ಅಂತ ಅನ್ಸಲ್ಲ. ಯಾಕೆಂದ್ರೆ ಅಟ್ಲೀಸ್ಟ್ ಅವ್ರು ನಮ್ಗೇನು ಕೊಡೋದು ಬೇಡ, ಬಿಡೋದು ಬೇಡ. 4 ಸಮಾಧಾನದ ಮಾತನ್ನ ಕಂಡಾಗ ಮಾತನಾಡಿದ್ರೆ ಅದೇ ಒಂದು ಸಮಾಧಾನ. ನಮ್ ನೆಂಟರು ಯಾರೋ ಸಿಕ್ಕಿದ್ರು, ನಮ್ ಬಗ್ಗೆ ಎಷ್ಟೊಂದು ವಿಚಾರಿಸ್ಕೊಂಡ್ರಲ್ಲ ಅನ್ನೋ ಸಮಾಧಾನ ಸಿಗುತ್ತೆ. ಆದ್ರೆ ಇವರು ಸ್ಥಿತಿಗತಿಗಳನ್ನ ನೋಡ್ಕೊಂಡು ವಿಚಾರ ಮಾಡಿ ಮಾತಾಡೋ ಅಂತ ನೆಂಟರುಗಳು ನಮ್ಗೆ ಯಾಕೆ ಬೇಕು ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಹಾಗಾಗಿ ನಾವು ನೆಂಟರನ್ನ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಇಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾವ ಸ್ನೇಹ ಸಂಬಂಧಕ್ಕಿಂತ ಏನು ದೊಡ್ಡದಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಈ ನೆಂಟತನ, ಈ ನೆಂಟರು ಇವರೆಲ್ಲ ಸ್ನೇಹಕ್ಕಿಂತ ಏನು ದೊಡ್ಡ ಸಂಬಂಧ ಅಲ್ಲ. ಯಾಕೆಂದ್ರೆ ಸ್ನೇಹಿತರು ಕಷ್ಟ ಕಾಲದಲ್ಲಿ ಅವ್ರ ಕೈಲಾದಷ್ಟು ನಮ್ಗೆ ಸಹಾಯ ಮಾಡ್ತಾರೆ, ನಮ್ಮ ಹೆಗಲ್ಗೆ ಹೆಗಲ್ ಕೊಟ್ಟು ನಡೀತಾರೆ. ಆದ್ರೆ ನೆಂಟರು ಖಂಡಿತ ಕಷ್ಟ ಕಾಲದಲ್ಲಿ ಯಾರು ಬರಲ್ಲ. ಯಾಕೆಂತಂದ್ರೆ ಅವರಲ್ಲಿ ಸಹಾಯ ಮಾಡುವಂತ ಮನಸ್ಥಿತಿ ಇರೋದೇ ಇಲ್ಲ. ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆನೇ ಹುಟ್ಟಾಕೊಂಡು ಬಂದಿರ್ತಾರೆ ಹೊರತು, ಇಲ್ಲ ನಮ್ಮ ನೆಂಟ, ನಮ್ಮ ಸಂಬಂಧಿ ಕಷ್ಟದಲ್ಲಿದ್ದಾನೆ, ನಾವೊಂದ್ ಸ್ವಲ್ಪ ಒತ್ತಾಸೆಯಾಗಿದ್ರೆ ಆತನ ಕಷ್ಟ ನೀಗಿಸಬಹುದು, ನಮ್ ಕೈಲಿ ಆಗತ್ತೆ, ದೇವರು ಭಗವಂತ ಕೊಡೋಷ್ಟು ಕೊಟ್ಟಿದ್ದಾನೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇವನಿಗೆ ಕೊಡೋದ್ರಿಂದ ಯಾವ ಹಾನಿನೂ ಆಗಲ್ಲ ಅಂತ ಯೋಚನೆ ಮಾಡೋರು ಬಹಳ ಕಡಿಮೆ ಜನ, ಅಲ್ಪರು ಅಂತ ಹೇಳ್ಬೋದು. ಹಾಗಾಗಿ ಈ ತರ ನಮಗೆ ಒತ್ತಾಸೆಯಾಗಿರದೆ ನಮ್ಮ ಆಗುಹೋಗುಗಳ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅಂತಹ ನೆಂಟರನ್ನ ಕಟ್ಕೊಂಡು ನಾವು ಏನು ಮಾಡಬೇಕಾಗಿಲ್ಲ. ಹಾಗಾಗಿ ನೆಂಟರು ಅಂತಕ್ಕಂಥವರ ಒಂದು ಸಂಬಂಧ ಏನಿದೆ ಅದನ್ನ ಇತಿಮಿತಿಯೊಳಗೆ ಪರಿಗಣಿಸಿದ್ರೇನೆ ನಮಗೆಲ್ಲ
ಕ್ಷೇಮ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸ್ಥಿತಿವಂತರಾಗಿದ್ದಾಗ ಬರುವಂತ ನೆಂಟರು ಕಷ್ಟ ಸುಖಗಳಲ್ಲಿ ಆಗೋದಿಲ್ಲ ಅಂತಂದಾಗ ನಾವೇ ಅರ್ಥ ಮಾಡ್ಕೋಬೇಕು ನೆಂಟರು ಅಂದ್ರೆ ಯಾವ ಮಟ್ಟಿಗಿರ್ತಾರೆ, ಎಷ್ಟು ನಮ್ಗೆ ಬೆಲೆ ಕೊಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಸ್ಥಿತಿವಂತರಾಗಿರ್ಲಿ, ಅವ್ರಿಗಿಂತ ಮೇಲಿರ್ಲಿ, ಅವ್ರಿಗಿಂತ ಕೆಳಮಟ್ಟದಲ್ಲಿರ್ಲಿ, ಹೇಗೆ ಇದ್ರು ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿಟ್ರೆ ಮಾತ್ರ ಅದು ಸರಿ ಅಂತ ಅನ್ಸುತ್ತೆ. ಹಾಗಾಗಿ ನೆಂಟರ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾದ ವರ್ತನೆನ ನಮ್ಮಲ್ಲಿ ಬೆಳೆಸ್ಕೊಳ್ಳೋದು ಅತ್ಯಗತ್ಯ ಅಂತ ನಾನು ಹೇಳ್ತಾ ಇವತ್ತಿನ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.